ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕ್ವೇರ್ ರೂಟ್ ಅನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೀವು ಬಹಳ ಜನ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡ್ದಿರ್ತೀರಾ, ಬಟ್ 1 ರಿಂದ 20 ತನಕ ಸ್ಕ್ವೇರ್ ರೂಟ್ ಅನ್ನ ನಾವು ಬಯಾಟ್ ಮಾಡ್ತೀವಿ. ಇಲ್ಲಿ ನಾನು ದೊಡ್ಡ ದೊಡ್ಡ ನಂಬರ್, ಉದಾಹರಣೆಗೆ 7800, 70, 56 ಈ ತರ ನಂಬರ್ಗಳನ್ನ ಕೊಟ್ಟಾಗ, ಅಂದ್ರೆ 1000 ನಂಬರ್ ಕೊಟ್ಟಾಗ ನಮ್ಗೆ ಅದ್ರ ಸ್ಕ್ವೇರ್ ರೂಟ್ ಗೊತ್ತಿರೋದಿಲ್ಲ. ಅದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಿ ಒಂದು ನಂಬರ್ ಇದೆ 3249, 3249. ಇದ್ರ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಬೇಕು. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸಿಗೆ ಮಾತ್ರ ಅಪ್ಲೈ ಆಗುವಂಥ ಲಾಜಿಕ್. ಸೊ ಇಲ್ಲೇನಿದೆ, ನಾನು ಬೇಸಿಕಲಿ ಇದನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಇದನ್ನ ಈ ರೀತಿಯಾಗಿ ಈ ನಂಬರ್ಸ್ ಅನ್ನ 2 ಪೇರ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು 49, ಇನ್ನೊಂದು 32. 2 ಪೇರ್ ಅನ್ನ ನಾನು ಡಿವೈಡ್ ಮಾಡಿದಾಗ 49 ಮತ್ತೆ 32 ಬರುತ್ತೆ. ನನಗೆ ಮತ್ತೊಂದು ಗೊತ್ತಿರಬೇಕು, 4 ಡಿಜಿಟಿನ ಯಾವುದೇ ನಂಬರ್ ಅನ್ನ ನಾನು ಸ್ಕ್ವೇರ್ ರೂಟ್ ತೆಗೆದಾಗ ಅದರ ಆನ್ಸರು 2 ಡಿಜಿಟಲ್ ಬರುತ್ತೆ ಅಂತ. ಓಕೆ, ಈಗ ನನ್ಗೆ ಫಸ್ಟ್ ಸ್ಟೆಪ್ ಅಲ್ಲಿ ಈ 49 ಏನಿದೆ ಅದು 9 ಇಂದ ಎಂಡ್ ಆಗ್ತಾ ಇದೆ. 49ರಲ್ಲಿ 9 ಅನ್ನೋದು ಬಿಡಿ ಸ್ಥಾನದಲ್ಲಿದೆ. 9ರಿಂದ ಎಂಡ್ ಆಗುವಂತ ಸ್ಕ್ವೇರ್ ನಂಬರ್ಸ್ಗಳು, ಸ್ಕ್ವೇರ್ ರೂಟ್ಗಳು ಯಾವುದು ಅಂತ ಕಂಡುಹಿಡಿಬೇಕು. ಸೊ ನಾನು ಅದನ್ನು ನೋಡಿದಾಗ 3 ಮತ್ತೆ 7 ಅದು ಹೇಗೆ ಅಂದ್ರೆ, ಇಲ್ಲಿ ಟೇಬಲ್ ಇದೆ, ಟೇಬಲ್ ನೋಡಿ. ಇಲ್ಲಿ ನೋಡಿ, ಮತ್ತೆ 7 ನಾನು ಯಾಕೆ ತಗೊಂಡೆ ಅಂದ್ರೆ, ಇಲ್ಲಿ ನೋಡಿ 3 ಸ್ಕ್ವೇರ್ ತೆಗೆದ್ರೆ 9 ಬರುತ್ತೆ. 3 ಸ್ಕ್ವೇರ್ ಇಸ್ 9 ಅಂಡ್ 7 ಸ್ಕ್ವೇರ್ ಇಸ್ 49. ಇಲ್ಲಿ ಎರಡೂ ಕಡೆ 9 ಇಂದ ಎಂಡ್ ಆಗ್ತಾ ಇದೆ. ಸೊ ಇಲ್ಲಿ 49 ಸಹ 9 ಇಂದ ಎಂಡ್ ಆಗಿದೆ. ಅಂದ್ರೆ 2 ಡಿಜಿಟ್ ಅಲ್ಲಿ 1 ಡಿಜಿಟ್ ಏನಿದೆ ಅದು 3 ಅಥವಾ 7 ಆಗಿರ್ಬೇಕು. ಅದು ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನಾನು ಬರ್ದಿಟ್ಕೊಂಡೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ 32 ಏನಿದೆ ಅದರ ಹತ್ರದ ಸ್ಕ್ವೇರ್ ನಂಬರ್ ಅನ್ನ ಕಂಡುಹಿಡಬೇಕು. ಅದು ಇದಕ್ಕಿಂತ ಕಡಿಮೆ ಇರಬೇಕು ಅಂತ ಸ್ಕ್ವೇರ್ ನಂಬರ್ ಅನ್ನ ಕಂಡುಹಿಡಬೇಕು. ಸೊ ಅದು ಯಾವುದು ಕೇಳಿದ್ರೆ 5. ಯಾಕಂದ್ರೆ 25, ಈ 32 ಅನ್ನೋದು 5 ಮತ್ತೆ 6ರ ಸ್ಕ್ವೇರ್ ಮಧ್ಯೆ ಬರುತ್ತೆ. ಹೇಗೆ? ಸೊ ಈಗ 32 ಅನ್ನು ನಾನು ಇಲ್ಲಿ ಬರ್ದಿಟ್ಕೊಂಡ್ರೆ, ಇದ್ರ ಕಲರ್ ಚೇಂಜ್ ಮಾಡೋಣ. ಓಕೆ, ನಾನು 32 ಅಂತ ಇಲ್ಲಿ ಬರ್ದಿಟ್ಕೊಂಡ್ರೆ 32 ಅನ್ನೋದು 36ಗಿಂತ ಚಿಕ್ಕದು, ಬಟ್ 25ಗಿಂತ ದೊಡ್ಡದು. ಕರೆಕ್ಟಾ? ಸೊ ಈ 25 ಅನ್ನೋದು 5 ಸ್ಕ್ವೇರು, ಈ 36 ಅನ್ನೋದು 6 ಸ್ಕ್ವೇರು. ಸೊ ಇದು ಎರಡರ ಮಧ್ಯೆ ಫಾಲ್ ಆಗುತ್ತೆ. ಸೊ 5 ಅನ್ನೋ ಚಿಕ್ಕ ನಂಬರ್ ಏನಿದೆ ಅದನ್ನ ನಾನು ತಗೊಳ್ತೀನಿ. ಅಂದ್ರೆ ನನಗೀಗ ಸ್ಕ್ವೇರ್ ರೂಟ್ ತೆಗೆದಾಗ ಐದರ್ 53 ಬರುತ್ತೆ, ಇಲ್ಲ 57 ಬರುತ್ತೆ. ಇದು ಎಕ್ಸಾಕ್ಟ್ ಆಗಿ ಹೇಗೆ ಕಂಡುಹಿಡಿಯೋದು ಅಂತ ಹೋದಾಗ ನಾನು ಅದಕ್ಕೊಂದು ಲಾಜಿಕ್ ಹೇಳ್ತೀನಿ ನಿಮಗೆ. ಸೊ ಈ 32 ಅನ್ನೋದೇನಿದೆ, ಈ 5 ಏನಿದೆ, ಈ 5ಗೆ ನಾನು 6 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5 ಅನ್ನ 6 ಇಂದ ಮಲ್ಟಿಪ್ಲೈ ಮಾಡಿದಾಗ 30 ಬರುತ್ತೆ. ಕರೆಕ್ಟಾ? ಈ 30ನ ಈ 32 ಜೊತೆ ಕಂಪೇರ್ ಮಾಡಬೇಕು. 32 ಅನ್ನೋದು ಈ 30ಗಿಂತ ದೊಡ್ಡದು. ಕರೆಕ್ಟಾ? ಈ ನಾನು ಈ 5 ಇಂದ 6ಗೆ ಮಲ್ಟಿಪ್ಲೈ ಮಾಡಿದೆ, ಇದು ನೆಕ್ಸ್ಟ್ ಡಿಜಿಟ್ ಇಂದ ಏನು ಮಲ್ಟಿಪ್ಲೈ ಮಾಡಿದೆ, ಅವಾಗ ನಂಗೆ 30 ಬಂತು. ಈ 30 ಮತ್ತೆ ಈ 32ನ ಕಂಪೇರ್ ಮಾಡಬೇಕು. ಈ ಡಿಜಿಟ್ ಇನ್ 32ನ ಕಂಪೇರ್ ಮಾಡಿದಾಗ ಈ 32 ಅನ್ನೋದೇನಿದೆ ಈ 30ಗಿಂತ ದೊಡ್ಡದು. ಕರೆಕ್ಟಾ? ಸೊ ದೊಡ್ಡದಾದಾಗ ಈ 53 ಮತ್ತೆ 57 ಅಲ್ಲಿ ಯಾವುದು ದೊಡ್ಡದಿದೆ ಅದು ಇದರ ಆನ್ಸರ್ ಆಗಿರುತ್ತೆ. ಓಕೆ, ಈ ಚಿಕ್ಕದಿದ್ರೆ ಚಿಕ್ಕ ನಂಬರ್ ಅನ್ನ ಬರೀಬೇಕು. ಈಗ 57 ಅನ್ನೋದು ಇದರ ಆನ್ಸರ್. ನೀವೀಗ ಕ್ಯಾಲ್ಕುಲೇಟರ್ ಅಲ್ಲಿ ಸ್ಕ್ವೇರ್ ರೂಟ್ ಅನ್ನು ಹಾಕಿ ನೋಡಿ, 32, 49 ಅದ್ರ ಸ್ಕ್ವೇರ್ ರೂಟ್ ತೆಗೆದ್ರೆ 57 ಬರುತ್ತೆ. ಬಟ್ ಇದು ಈ ಮೆಥಡ್ ಮಾಡ್ಬೇಕಾದ್ರೆ ನಿಮ್ಗೆ 1 to 10 ತನಕನಾದ್ರೂ ಸ್ಕ್ವೇರ್ ನಂಬರ್ಸ್ಗಳು ನಿಮ್ಗೆ ಅವೇರ್ ಇರಬೇಕು. ನಾನು ಇಲ್ಲಿ ಟೇಬಲ್ ಅದಕ್ಕೆ ರೆಫರೆನ್ಸ್ ಕೊಟ್ಟಿದ್ದೀನಿ. ಇನ್ನೊಂದು ಕ್ವಶನ್ ಅನ್ನು ಬಿಡಿಸೋಣ, ಅವಾಗ ನಿಮ್ಗೆ ಪ್ರಾಬಬ್ಲಿ ಕ್ಲಿಯರ್ ಆಗುತ್ತೆ. ದಿಸ್ ಇಸ್ ಸೆಕೆಂಡ್ ಕ್ವಶನ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ 7056 ಅಂತಿದೆ. ಇದ್ರ ಸ್ಕ್ವೇರ್ ರೂಟ್ ಅನ್ನು ತೆಗಿಬೇಕು. ಇದನ್ನ ನಾನು ಫಸ್ಟ್ ಸ್ಟೆಪ್ ಅಲ್ಲಿ 2 ಪೇರ್ ಮಾಡಿ ನೋಡ್ಕೋತೀನಿ. ಓಕೆ, ಫಸ್ಟ್ ಸ್ಟೆಪ್ ಅಲ್ಲಿ 2 ಪೇರ್ ಮಾಡಿದ ನಂತರ ಈ ಬಿಡಿ ಸ್ಥಾನ 6ರಿಂದ ಎಂಡ್ ಆಗ್ತಾ ಇದೆ. ಸೊ 6ರಿಂದ ಎಂಡ್ ಆಗುವಂತ 2 ಸ್ಕ್ವೇರ್ ನಂಬರ್ಸ್ ಗಳನ್ನ ನಾನು 10 ಒಳಗಡೆ ನೋಡ್ಬೇಕು. ಸೊ ಇಲ್ಲಿ 2 ಪ್ಲೇಸಿಗೆ ನಂಗೆ ಆನ್ಸರ್ ಬರುತ್ತೆ, ಯಾಕಂದ್ರೆ 4 ಡಿಜಿಟ್ಸ್ ಇದೆ, 2 ಪ್ಲೇಸಿಗೆ ಆನ್ಸರ್ ಬರುತ್ತೆ. ಸೊ ನಾನು ಟೇಬಲ್ ಅನ್ನ ರೆಫರ್ ಮಾಡಿದಾಗ 6 ಇಂದ ಎಂಡ್ ಆಗೋದು 2 ನಂಬರ್. 4 ಸ್ಕ್ವೇರ್ ಇಸ್ 16, ಇದು 6 ಇಂದ ಎಂಡ್ ಆಗ್ತಾ ಇದೆ. 6 ಸ್ಕ್ವೇರ್ ಇಸ್ 36, ಇದು 6 ಇಂದ ಎಂಡ್ ಆಗ್ತಾ ಇದೆ. ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಅನ್ನು ತೆಗೆದಾಗ ನನಗೆ 4ರ ಸ್ಕ್ವೇರು ಮತ್ತೆ 6ರ ಸ್ಕ್ವೇರು ಈ 6 ಇಂದ ಎಂಡ್ ಆಗ್ತಾ ಇದೆ. ಈ ಪ್ಲೇಸ್ ಅಲ್ಲಿ 6 ಅಥವಾ 4 ಬರ್ಬೋದು ಅಂತ. ಸೊ ಈಗ 70 ಅಂತ ಇದೆ. ಈ 70 ಯಾವ 2 ಸ್ಕ್ವೇರ್ ನಂಬರ್ ಮಧ್ಯ ಫಾಲ್ ಆಗತ್ತೆ ಅನ್ನೋದು ಕಂಡುಹಿಡಿಬೇಕು. 70 ಈಸ್ ಲೆಸ್ ದೆನ್ 81. ಕರೆಕ್ಟ್? 70 ಈಸ್ ಲೆಸ್ ದೆನ್ 81, ಗ್ರೇಟರ್ ದೆನ್ 64. ಹೌದಾ? ಗ್ರೇಟರ್ ದೆನ್ 64 ಅಂದ್ರೆ 8 ಮತ್ತೆ 9ರ ಸ್ಕ್ವೇರ್ ನಡುವೆ ಈ ನಂಬರ್ ಫಾಲ್ ಆಗತ್ತೆ. ಓಕೆ, ಇನ್ನೊಂದು ಪೇರ್ ಏನಿದೆ ಅದು 2 ಸ್ಕ್ವೇರ್ ನಡುವೆ. ಇದನ್ನ ನಾನು ಸ್ಕ್ವೇರ್ ರೂಟ್ ಮಾಡಿದ್ರೆ 8 ಬರುತ್ತೆ. ಕರೆಕ್ಟ್? ಇದನ್ನ ನಾನು ಸ್ಕ್ವೇರ್ ರೂಟ್ ಮಾಡಿದ್ರೆ 9 ಬರುತ್ತೆ. ಸೊ ಇವೆರಡರ ಈಗ ನನಗೆ ಈ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅನ್ನೋ ಸಿಕ್ತು, ಯಾಕಂದ್ರೆ ಇದಕ್ಕಿಂತ ಲೆಸ್ ಇರೋದು ನಾನು ಸ್ಕ್ವೇರ್ ಅನ್ನು ತಗೋಬೇಕು. ಇಲ್ಲಿ 8 ತಗೋತೀನಿ. ಈಗ ನನಗೆ 2 ನಂಬರ್ ಸಿಕ್ತು. ಒಂದು 84ನ ಸ್ಕ್ವೇರ್ ಆಗಿರ್ಬೇಕು ಅಥವಾ 80
6 ಇನ ಸ್ಕ್ವೇರ್ ಆಗಿರ್ಬೇಕು ಅಂತ. ಬಟ್ ಎಕ್ಸಾಕ್ಟ್ ಹೇಗೆ ಕಂಡುಹಿಡಿಬೇಕು ಕೇಳಿದ್ರೆ ಈ 8 ಏನಿದೆ ಈ 8 ನ ಈ 9 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, 8 9s 8 9 72 72 ಬರುತ್ತೆ. ಕರೆಕ್ಟಾ? ಈ 70 ಅನ್ನ ಈ 72 ಜೊತೆ ಕಂಪೇರ್ ಮಾಡಬೇಕು. 70 ಈಸ್ ಲೆಸ್ ದೆನ್ 72. ಕರೆಕ್ಟ್? 70 ಈಸ್ ಲೆಸ್ ದೆನ್ 72. ಯು ಆಲ್ ಅಗ್ರಿ ವಿತ್ ಮೀ? ಈ 72 ಗಿಂತ ಕಡಿಮೆ ಇರೋದ್ರಿಂದ ಈ 84 ಮತ್ತು 86ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 84. ಸೊ 84 ಈಸ್ ದಿ ಆನ್ಸರ್ ಫಾರ್ ದಿಸ್. ಸ್ಕ್ವೇರ್ ರೂಟ್ ಆಫ್ 56 ಈಸ್ 84 ಇದ್ರೆ. ಓಕೆ, ಸೊ ಇದನ್ನ ಈಸಿಯಾಗಿ ಸ್ಕ್ವೇರ್ ರೂಟ್ ಕಂಡುಹಿಡಿಯುವಂಥ ಮೆಥಡ್ ಇದು. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಓಕೆ, 84 ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನನ್ನ ಜೊತೆಗೆ ನೀವು ಈ ವಿಡಿಯೋ ಜೊತೆಗೆ ನೀವು ಟ್ರೈ ಮಾಡಿ. 51 84 ಅಂತ ಇದೆ. ಸೊ ಇಲ್ಲಿ 84 ಮತ್ತೆ 51 ಎರಡು ಪೇರ್ ಮಾಡಿ ನೋಡ್ಕೊಂಡೆ. ಸೊ ನಂತರ ನಾನು ಟೇಬಲ್ ಅನ್ನ ರೆಫರ್ ಮಾಡಿದೆ. 2 ಸ್ಥಾನಕ್ಕೆ ಆನ್ಸರ್ ಬರುತ್ತೆ ಬಿಕಾಸ್ 4 ಡಿಜಿಟ್ಸ್ ನಂಬರ್ ಇದೆ ಇಲ್ಲಿ. ಸೊ ಈ 4 ಇಂದ ಎಂಡ್ ಆಗುವಂಥದ್ದು ಒಂದು 2 ಸ್ಕ್ವೇರ್ ಈಸ್ 4 ಮತ್ತೆ 8 ಸ್ಕ್ವೇರ್ ಈಸ್ 64. ಇಲ್ಲಿ ಏನ್ ಬರುತ್ತೆ? ಐದರ್ 2 ಬರುತ್ತೆ ಅಥವಾ 8 ಬರುತ್ತೆ. ಈಗ 51 ಏನಿದೆ ಇದನ್ನ ನಾನು ಇದ್ರ ಲೆಸ್ ಒಂದು ಸ್ಕ್ವೇರ್ ನಂಬರ್ ಅನ್ನ ಕಂಡುಹಿಡಿಬೇಕು. 51ಗೆ ಕಿಂತ ಕಡಿಮೆ ಇರಬೇಕು. ಅದು 49. 49 ಯಾವ್ದ್ರ ಸ್ಕ್ವೇರು? 7 ಸ್ಕ್ವೇರು. ಸೊ 7 ಸ್ಕ್ವೇರು 8 ಸ್ಕ್ವೇರು 64 ಬರುತ್ತೆ. 51 ಈಸ್ ಲೆಸ್ ದೆನ್ 64 ಗ್ರೇಟರ್ ದೆನ್ 49. ಇದಕ್ಕಿಂತ ಜಾಸ್ತಿ ಇದೆ, ಇದಕ್ಕಿಂತ ಕಡಿಮೆ ಇದೆ. ಇದು ಯಾವ್ದ್ರ ಸ್ಕ್ವೇರು? ಇದು 8 ಸ್ಕ್ವೇರು. ಸೊ ಇಲ್ಲಿ ಡಿಜಿಟ್ ಏನ್ ಬರುತ್ತೆ? 7 ಬರುತ್ತೆ. ಹಾಗಾಗಿ ಇದ್ರ ಸ್ಕ್ವೇರ್ ರೂಟ್ ಅನ್ನು ತೆಗೆದಾಗ ನನಗೆ ಐದರ್ 72 ಬರುತ್ತೆ ಅಥವಾ 78 ಬರುತ್ತೆ. ಯಾಕಂದ್ರೆ ಇಲ್ಲಿ 72 ಬರ್ಬೋದು ಅಥವಾ 78 ಬರ್ಬೋದು. ಬಟ್ ನಂಗೆ ಎಕ್ಸಾಕ್ಟ್ ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ ನಾನು ಈ 7 ಅನ್ನ ಈ 8 ಇಂದ ಮಲ್ಟಿಪ್ಲೈ ಮಾಡಬೇಕು. 7 ಇಂಟು 8 8 7 ಏನ್ ಬರುತ್ತೆ? 56 ಬರುತ್ತೆ. ಸೊ ಈ 51 ಅನ್ನ ಅದ್ರ ಜೊತೆ ಕಂಪೇರ್ ಮಾಡಬೇಕು. 51 ಈಸ್ ಲೆಸ್ ದೆನ್ 56 ಲೆಸ್ ಇದೆ. ಸೊ ಇದರಲ್ಲಿ ಇದು ಎರಡರಲ್ಲಿ ಸಣ್ಣ ಸಂಖ್ಯೆ ಯಾವುದು? 72. ಸೊ ಇದರ ಆನ್ಸರ್ ಏನ್ ಬರುತ್ತೆ? 72 ಬರುತ್ತೆ. ಹೆನ್ಸ್ 51 84 ಸ್ಕ್ವೇರ್ ರೂಟ್ ಈಸ್ 72. ನೋಡಿದ್ರಲ್ವಾ? ಶಾರ್ಟ್ ಟ್ರಿಕ್ ಅನ್ನ ನೀವೆಲ್ಲರೂ ನೋಡಿದ್ರಿ. ಈ ಶಾರ್ಟ್ ಟ್ರಿಕ್ ಅನ್ನು ಯೂಸ್ ಮಾಡಿ ಸ್ಕ್ವೇರ್ ರೂಟ್ ಆಫ್ 4624 ಗೆ ಆನ್ಸರ್ ಅನ್ನ ನೀವು ನನ್ನ ಯೂಟ್ಯೂಬಿನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಡಬೇಕು. ಥ್ಯಾಂಕ್ ಯು.